ಹುಲಿಗಿಂತ ವೇಗವಾಗಿ ಓಡದಿದ್ರೆ ಜಿಂಕೆ ಬದುಕಲ್ಲ. ಜಿಂಕೆಗಿಂತ ವೇಗವಾಗಿ ಓಡದಿದ್ರೆ ಹುಲಿಯೂ ಬದುಕಲ್ಲ. ತಾತ್ಪರ್ಯ, ಬದುಕಬೇಕು ಅಂದ್ರೆ ಓಡಲೇಬೇಕು. ಅದು ಜಿಂಕೆಯಾದರೂ ಅಷ್ಟೇ, ಹುಲಿಯಾದರೂ ಅಷ್ಟೇ. ತಲೆ ಬಾಗಬೇಕು ತಿಳಿದವರ ಮುಂದೆ, ತುಳಿದವರ ಮುಂದೆ ಅಲ್ಲ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ನನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗಬಹುದು, ಆದರೆ ನನ್ನ ನಗು ಯಾವತ್ತೂ ಇನ್ನೊಬ್ಬರ ಸಂಕಟಕ್ಕೆ ಕಾರಣವಾಗಬಾರದು. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಚಿಗುರಿದರೆ ಮರವಾಗಲಿ, ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ಜೀವನ ಅಂದರೆ ನಿನ್ನೆಯ ನೆನಪು, ನಾಳೆಯ ಕನಸುಗಳ ಸಂಗಮ. ಕಣ್ಮುಂದಿನ ಅವಕಾಶವ ಕಡೆಗಣಿಸಿ ಸಿಗದ ಅವಕಾಶಕ್ಕಾಗಿ ಕಾಯುವಾಗಲೇ ತಿಳಿದಿದ್ದು, ಕಡೆಗಣಿಸಿದ ಅವಕಾಶವು ಅಮೂಲ್ಯವಾದದ್ದೇ ಎಂದು. ಒಂದು ಮರದ ಮೇಲೆ ಸದಾ ಗೂಬೆಯೊಂದು ಕೂರುತ್ತಿತ್ತು. ಮರಕ್ಕೆ ಇಷ್ಟವಿರಲಿಲ್ಲ. ಮರ ಕೂರಬೇಡವೆಂದರೂ ಗೂಬೆ ಕೇಳಲಿಲ್ಲ. ಒಂದು ದಿನ ಬಡಗಿ ಮರವನ್ನ ಕಡಿದು ಹಾಕಿದ. ಮರಕ್ಕೆ ಎಲ್ಲಿಲ್ಲದ ಆನಂದ. ಕೊನೆಗೂ ಗೂಬೆಯಿಂದ ಬಿಡುಗಡೆ ದೊರಕಿತು ಎಂಬ ಖುಷಿ. ಆದರೆ ಆ ಖುಷಿ ಹೆಚ್ಚು ಕಾಲ ಉಳಿಯಲಿಲ್ಲ. ಬಡಗಿ ಆ ಮರವನ್ನ ಕತ್ತರಿಸಿ ಕುರ್ಚಿಗಳಾಗಿ ಮಾಡಿದ. ಇರೋದು ಒಂದೇ ಒಂದು ಜೀವನ. ನಮ್ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗುವ ಬದಲು, ನಮ್ಮ ಜೊತೆ ಇರೋ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕು ಅಷ್ಟೆ. ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆ ಬಹಳ ಮುಖ್ಯ. ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ, ದೇವರ ಇಚ್ಛೆ ಅಂತ ಮುಂದೆ ಸಾಗು. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆಯಾಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗು. ಒಂದ್ ತಿಳ್ಕೊ, ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಚಿಕ್ಕ ಸ್ಮೈಲ್ ಕೂಡ ಮಾಡಲ್ಲ. ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ನಂಬಬಾರದು. ಮೊದಲನೆಯದು, ಅವರಿಗೆ ಅವಶ್ಯಕತೆ ಇದ್ದಾಗ ಹತ್ತಿರ ಬರೋರನ್ನ. ಎರಡನೆಯದು, ನಮಗೆ ಅವಶ್ಯಕತೆ ಇದ್ದಾಗ ದೂರ ಹೋಗೋರನ್ನ. ಕುರಿಗಳ ಗುಂಪಿಗೆ ರಾಜನಾಗುವುದಕ್ಕಿಂತ ಒಂದು ಸಿಂಹಕ್ಕೆ ಮಾಲೀಕನಾಗಿರುವುದು ಉತ್ತಮ. ಜೀವನದಲ್ಲಿ ಕೆಲವು ಬಿಟ್ಟಾಗ, ಕೆಲವುಗಳನ್ನು ಅಳವಡಿಸಿಕೊಂಡಾಗ ನೆಮ್ಮದಿ ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಮರೆತು ಬಿಡಿ ಇಂದಿನ ಕೈ ಕ್ಷಣಗಳ. ಬಿಟ್ಟು ಬಿಡಿ ಇನ್ನೊಬ್ಬರನ್ನು ಕೀಳಾಗಿ ಕಾಣುವುದನ್ನ. ಇನ್ನೊಬ್ಬರ ಏಳ್ಗೆಯ ಕಂಡು ಹೊಟ್ಟೆ ಕಿಚ್ಚನ್ನು, ಇನ್ನೊಬ್ಬರ ಹಣದ ಆಸೆಯನ್ನು, ಇನ್ನೊಬ್ಬರ ಅಪಹಾಸ್ಯವನ್ನು.
ಇನ್ನೊಬ್ಬರ ಸಫಲತೆಯ ದುಃಖವನ್ನು ಇವುಗಳನ್ನು ದೂರ ಮಾಡಿದಾಗ ನೆಮ್ಮದಿ ನಿಮ್ಮನ್ನ ಹುಡುಕಿಕೊಂಡು ಬರುವುದು.